ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ನಂಬಿಕೆ ಇರಲಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋರೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಎಲ್ಲ ತುಂಬಾ ಮಹಿಮಾ ಇದೆ. ನಾವು ಯಾವ್ದು ಅಂದ್ಕೊಂಡಿದ್ಮೋ ಅದು ಆಗಿದೆ, 3 ವಾರಕ್ಕೆ ಆಗಿದೆ. ಅಮ್ಮನ ನೋಡೋಷ್ಟೊತ್ತಿಗೆ ನಮಗೆ ಒಂಥರ ಖುಷಿ ಆಯ್ತು. ನಾವು ಏನ್ ಅನ್ಕೊಂಡಿದೀಮೋ ಅದು ಕಂಪಲ್ಸರಿ ಆಗುತ್ತೆ. ಖಾಲಿ ಕೈನಿಂದ ಬಂದು ಕೈ ತುಂಬ್ಕೊಂಡು ಹುಡಿ ತುಂಬ್ಕೊಂಡು ಮಡಿಲಿ ತುಂಬ್ಕೊಂಡೇ ಹೋಗ್ತಾರ. ಆ ವರ ಕೊಡ್ತಾಳೆ ಇಲ್ಲಿ ಅಮ್ಮ. ದೇವ್ರಿಗೆ ಅನುಗ್ರಹ ಕೊಡ್ಬೇಕು ಎಲ್ಲಾರ್ಗು. ದೇವ್ರು ಎಲ್ಲಾರ್ಗು ಚೆನ್ನಾಗಿ ಮಡಗಿರ್ಬೇಕು. ದೇಶದಲ್ಲಿ ಸಾವಿರಾರು ಶಕ್ತಿ ಪೀಠಗಳಿದೆ. ರಾಜ್ಯದಲ್ಲೂ ಸಾಕಷ್ಟು ಶಕ್ತಿ ದೇವಸ್ಥಾನಗಳಿದೆ. ಒಂದೊಂದು ಕ್ಷೇತ್ರವು ಒಂದೊಂದು ಪ್ರಸಿದ್ಧಿ ಪಡೆದಿರುವಂಥದ್ದು. ಆದರೆ ಬೆಂಗಳೂರಿನ ಹೊರವಲಯದಲ್ಲೇ ಒಂದು ಮಹಾಶಕ್ತಿ ಪೀಠವಿದ್ದು ನಿತ್ಯ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಿದ್ದಾರೆ. ಆಲದ ಮರದಲ್ಲಿ ನೆಲೆ ನಿಂತಿರುವ ದೇವಿಯ ಕೃಪೆಯಿಂದ ಕೇವಲ 9 ವಾರದಲ್ಲೇ ಬೇಡಿ ಬಂದ ಭಕ್ತರ ಸಂಕಷ್ಟಗಳು ನಿವಾರಣೆಯಾಗ್ತಿದೆ. ಆ ಶಕ್ತಿಪೀಠ ಇರೋದು ಹೊಸಕೋಟೆ ಸಮೀಪದ ಕಂಬಳಿಪುರದಲ್ಲಿ. ಕಂಬಳಿಪುರದ ಬಳಿ ನೆಲೆ ನಿಂತಿರುವ ಈ ದೇವಿಯ ಹೆಸರು ಕಾಟೇರಮ್ಮ. ಕೇವಲ 5 ರಿಂದ 6 ವರ್ಷಗಳ ಹಿಂದೆ ಭಕ್ತರಿಗೆ ಅಷ್ಟೇನೂ ಗೊತ್ತಾಗದಂತಿದ್ದ ಈ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ನಿಲ್ಲೋಕ್ಕೂ ಜಾಗವಿಲ್ಲದಂತೆ ಭಕ್ತರು ಬರ್ತಿದ್ದಾರೆ. ಇಲ್ಲಿರೋ ಜೋಡಿ ಆಲದ ಮರಕ್ಕೆ ಇಂತಿಷ್ಟು ಪ್ರದಕ್ಷಿಣೆ ಹಾಕಿ ಪೂರ್ಣ ಫಲವನ್ನ ಹರಕೆಯಾಗಿ ಕಟ್ಟುತ್ತಿದ್ದಾರೆ. ಅವರ ಎಲ್ಲ ಸಮಸ್ಯೆಗಳು ಕೇವಲ 9 ವಾರದಲ್ಲೇ ನಿವಾರಣೆಯಾಗುತ್ತಿದೆ. ಇದು ಅಚ್ಚರಿ ಎನ್ನಿಸಿದರೂ ಸತ್ಯ. ಇಲ್ಲಿ ಹೀಗೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ತೆಂಗಿನಕಾಯನ್ನ ಕಟ್ಟುತ್ತಿರೋ ಭಕ್ತರನ್ನ ಒಮ್ಮೆ ನೋಡಿ. ಇಡೀ ಆಲದ ಮರವೇ ಇಲ್ಲಿ ಕೆಂಪು ಬಟ್ಟೆಯಿಂದ ಸುತ್ತಿದ ಪೂರ್ಣ ಫಲದಿಂದ ತುಂಬಿ ಹೋಗಿದೆ. ಲಕ್ಷಾಂತರ ಜನ ಬಂದು ಇಷ್ಟೆಲ್ಲ ಹರಕೆ ತೀರಿಸಿ ಹೋಗಿದ್ದಾರೆ. ಕಾಟೇರಮ್ಮ ಹಾಗೂ ಆಲದ ಮರದ ವಿಶೇಷತೆಯನ್ನ ನೀವು ಮೊದಲಿಗೆ ತಿಳಿಯಬೇಕು. ಹಲೋ, ನನ್ನ ಹೆಸರು ನಂದಿನಿ. ಇಲ್ಲಿ ಯೂಟ್ಯೂಬಿಂದ ನೋಡ್ದು ಕಾಟೇರಮ್ಮ ದೇವಸ್ಥಾನ ಐತೆ ಅಂತ. ಇದೇ ಫಸ್ಟ್ ಟೈಮು. ದೇವ್ರು ಎಲ್ಲಾರನ್ನೂ ಚೆನ್ನಾಗಿಟ್ಟು ಈ ಪ್ರಪಂಚಕ್ಕೆ ಒಳ್ಳೇದು ಮಾಡಿದ್ರೆ ನಮಗೂ ಸಂತೋಷ. ನಮ್ಮ ಯಜಮಾನ್ರು ಹುಷಾರಿಲ್ಲ, ಅದರಿಂದ ನಾವು ಚೆನ್ನಾಗಿ ಆಗ್ಬೇಕು ಸರ್. ಹಾಂ, ಅಷ್ಟೇ ಸರ್. ಬೆಂಗಳೂರಿಂದ ಬಂದಿರೋದು. ಹಾಂ, ನನ್ನ ಮಗಳು ಮದುವೆ. ಹಾಂ, ಅದಕ್ಕೋಸ್ಕರ. ಹಾಂ, ನಮ್ಮ ಯಜಮಾನ್ರು ನಮ್ಮ ಅಪ್ಪ ಅಮ್ಮ. ಇದೇ ಮೊದಲನೇ ವಾರ ಬರ್ತಾ ಇರೋದು. ತುಂಬಾ ಜನ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂತ. ದೇವ್ರಿಗೆ ಅನುಗ್ರಹ ಕೊಡ್ಬೇಕು ಎಲ್ಲಾರ್ಗು. ದೇವ್ರು ಎಲ್ಲರಿಗೂ ಚೆನ್ನಾಗಿ ಮಡಗಿರ್ಬೇಕು. ತುಂಬ ದೇವ್ರು ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಚೆನ್ನಾಗಿರ್ಬೇಕು. ಎಲ್ಲರನ್ನೂ ಚೆನ್ನಾಗಿಟ್ಟಿದ್ದಾರೆ. ನಾವೇನೋ ಒಂದು ಅರ್ಕೆ ಇಟ್ಟಿದ್ವಿ, ಕಾಣಿಕೆ ಚೆನ್ನಾಗಾದ್ರೆ ಖಂಡಿತವಾಗಿ ಬರ್ತೀವಿ. ಇನ್ನು ಆ್ಯಕ್ಚುಲಿ ಬಂದಿರೋದು ನಾವು ಫಸ್ಟ್ ಟೈಮು. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆವು, ಈ ಅಮ್ಮನ ಬಗ್ಗೆದಾಗ ಭಾಳ ಕೇಳಿದೆವು, ಕೇಳ್ಬಿಟ್ಟು ಬಂದಿದ್ದೆವು. ನಮಗೀಗೆ ನಮ್ಮ ಬ್ರದರ್ ಒಬ್ಬರು ಬರ್ತಾಯಿದ್ರು ಇಲ್ಲಿ. ಆ್ಯಕ್ಚುಲಿ ಅವ್ರದಿಂದ ನೋಡ್ಬಿಟ್ಟು ಬಂದಿದ್ದೆವು. ಬಟ್ ಬಂದಮೇಲೆ ಗೊತ್ತಾಯಿತು ಇಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ. ನೋಡೋಣ, ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇಲ್ಲಿರೋದು ಜೋಡಿ ಆಲದ ಮರಗಳು. ಒಂದರಲ್ಲಿ ತಾಯಿ ಕಾಟೇರಮ್ಮ ನೆಲೆಸಿದ್ದರೆ ಇನ್ನೊಂದು ಆಲದ ಮರದಲ್ಲಿ ಮುನೇಶ್ವರ ನೆಲೆಸಿದ್ದಾನೆಂಬ ನಂಬಿಕೆ ಇದೆ. ಇದು ಸುಮಾರು 350 ವರ್ಷಗಳಿಗೂ ಇತಿಹಾಸವಿರುವ ಆಲದ ಮರ. ಈ ಆಲದ ಮರದ ಹಿಂದೆ ಒಂದು ದೈವಿಕ ಶಕ್ತಿಯ ರೋಚಕ ಕಥೆ ಕೂಡ ಇದೆ. ಹಲವು ದಶಕಗಳ ಹಿಂದೆ ದೂರದ ಹೊಲದಲ್ಲಿದ್ದ ಈ ಮರದ ಬಳಿ ಬರೋಕ್ಕೂ ಈ ಭಾಗದ ಜನ ಹೆದರ್ತಿದ್ರು. ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬಂದರೆ ಮಲ್ಲಿಗೆ ಹೂವಿನ ಪರಿಮಳ, ಊದುಬತ್ತಿ ಪರಿಮಳ ಬರ್ತಿತ್ತಂತೆ. ಆದರೆ ಈ ಪರಿಮಳವನ್ನ ಗ್ರಹಿಸಿ ವಾಪಸ್ ಹೋದವರಿಗೆ ಕೆಲವೇ ಗಂಟೆಗಳಲ್ಲಿ ಮೈಕೈ ಸ್ವಾಧೀನ ತಪ್ಪುತ್ತಿತ್ತಂತೆ. ಇದಾದ ಕೇವಲ 7 ರಿಂದ 10 ದಿನದ ಅವಧಿಯಲ್ಲೇ ಮರದ ಬಳಿ ಹೋಗಿದ್ದ ವ್ಯಕ್ತಿ ಸಾವನ್ನಪ್ಪುತ್ತಿದ್ದನಂತೆ. ಇದರಿಂದ ಭಯಭೀತರಾದ ಇಲ್ಲಿನ ಜನ ಬರ್ತಾನೆ ಇರಲಿಲ್ಲ. 20 ವರ್ಷದ ಹಿಂದೆ ಹಾಲಿ ಧರ್ಮದರ್ಶಿಗಳಾದ ರಾಮಯ್ಯನವರು ಬಾಲಕರಾಗಿದ್ದಾಗ ಈ ಮರದ ಬಳಿ ಬಂದಿದ್ದರಂತೆ. ಈ ಅವಧಿಯಲ್ಲಿ ಅವರಿಗೆ ದೇವಿ ಕನಸಿನಲ್ಲಿ ಬಂದು ವಿಚಿತ್ರ ಅನುಭವಗಳಾಗಿದೆ. ಇಲ್ಲಿನ ದೈವಿಕ ಶಕ್ತಿಯನ್ನು ಅರಿತ ರಾಮಯ್ಯನವರು ಒಂದು ಮಂಟಪ ನಿರ್ಮಿಸೋ ಸಂಕಲ್ಪ ಮಾಡಿದ್ರಂತೆ. ಹೀಗಾಗಿ ಅವರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಬದಲಾಗಿ ದೇವಿಯ ಸಾಕ್ಷಾತ್ಕಾರ ಆಯಿತು. 20 ವರ್ಷದ ಹಿಂದೆ ಕಾಟೇರಮ್ಮನಿಗೆ ಚಿಕ್ಕದೊಂದು ಗುಡಿಯನ್ನ ಕಟ್ಟಲಾಯಿತು. ಅಂದಿನಿಂದ ಜನರನ್ನ ಬಲಿ ಪಡಿತಿದ್ದ ದೇವಿ ಜನರ ಸಮಸ್ಯೆಗಳನ್ನ ನಿವಾರಿಸಲು ನಿಂತಳು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ
ನಮಸ್ತಸ್ಸೈ 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 ನಮೋ ನಮಃ. ವಿಶೇಷವಾಗಿ ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದಂತಹ ಜಗಜ್ಜನನಿಯಾದಂತಹ ಶ್ರೀ ಕಾಟೇರಮ್ಮನವರಿಗೆ ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಕಂಬಳೀಪುರ, ಕೆಂಪಾಪುರ, ಜೋಡಿ ಗ್ರಾಮ. ಇದು ಹೊಸಕೋಟೆ ತಾಲೂಕು, ಸೂಲ್ಬೆಲ್ಲಿ ಹೋಬಳಿ, ಬೆಂಗಳೂರು ಗ್ರಾಮಾಂತರ. ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ 2 ಜೋಡಿ ಆಲಮರಗಳಿರ್ತವೆ. ಆ ಆಲದ ಮರದಲ್ಲಿ ಒಂದು ಮರದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಆರಾಧನೆ ಆಗುತ್ತೆ. ಇನ್ನೊಂದು ಮರದಲ್ಲಿ ಅಮ್ಮನಾದಂತಹ ಜಗಜ್ಜನನಿಯಾದಂತಹ ಶ್ರೀ ಕಾಟೇರಮ್ಮನವರನ್ನು ಆರಾಧನೆ ಆಗುತ್ತದೆ. ಈ ಕ್ಷೇತ್ರದಲ್ಲಿ ನಾವು ಏನೇ ಒಂದು ಕೋರಿದ ಫಲಗಳನ್ನು ಕೊಡುವಂಥ ತಾಯಿ ಶಕ್ತಿಯನ್ನು ಕೊಡ್ತಾರೆ. ಏನಕ್ಕೆಪ್ಪ ಅಂದರೆ ವಿಶೇಷವಾದಂಥ ಫಲಗಳು. ಈ ಕ್ಷೇತ್ರದಲ್ಲಿ ನಾವು ಏನು ಪ್ರೇರಣೆ ಮಾಡಿ ಬರ್ತೀರೋ, ಏನು ಒಂದು ದೇವಿಗೆ ಹರಕೆಯನ್ನು ಇಟ್ಟುಕೊಂಡು ಬರ್ತೀರೋ, ಹರಕೆಯ ರೂಪವಾಗಿ ಇಲ್ಲಿ ಹರಕೆಕಾಯಿಯನ್ನು ಕಟ್ಟುವಂಥ ಪದ್ಧತಿ ಇದೆ. ಈ 9 ವಾರವನ್ನು ಹರಕೆಯನ್ನು ನಾವು ಪಡೆದುಕೊಂಡು ಆ 9 ವಾರ ಪ್ರದಕ್ಷಿಣೆ 9 ಪ್ರದಕ್ಷಿಣೆಯನ್ನು ಹಾಕಿ ಆ ಒಂದು ಹರಕೆಕಾಯಿಯನ್ನು ನಾವು ಆರದ ಮರಕ್ಕೆ ಕಟ್ಟಿದ್ದಾದರೆ ವಿಶೇಷವಾದಂಥ ಫಲವನ್ನು ಕೊಡ್ತಾರೆ ತಾಯಿ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಮಗೆ ಕ್ಷೇತ್ರವಾಗಿ ಒಂದು ದೇವಿಯ ನೆಲೆಸಿದಾಳೆ ಅಂದರೆ ಅದು ಆಲದ ಮರ ಆಗಿರುತ್ತದೆ. ಆದ್ದರಿಂದ ನಾವು ಏನೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೆ ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಮಹಾಗಣಪತಿ ಅಂದರೆ ಶಕ್ತಿ ಮಹಾಗಣಪತಿಯನ್ನು ನಾವು ಪ್ರತಿಷ್ಠಿತರಾಗಿದೆ. ಆ ಶಕ್ತಿ ಮಹಾಗಣಪತಿಯನ್ನು ನಾವು ಏನೇ ಒಂದು ಈ ಕ್ಷೇತ್ರಕ್ಕೆ ಬಂದಾಗ ಮೊದಲಿಗೆ ಆ ಶಕ್ತಿ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಆ ಶಕ್ತಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದಾದರೆ ನಮಗೆ ಏನೇ ಒಂದು ವಿಘ್ನಗಳಾಗಿರ್ಬೋದು ಆ ದೋಷಗಳನ್ನು ನಿವಾರಣೆ ಮಾಡ್ತಾರೆ. ತದನಂತರವಾಗಿ ಈ ಕ್ಷೇತ್ರಕ್ಕೆ ನಾಯಕನ ಯಾರಪ್ಪ ಅಂದರೆ ಭಗವಂತನಾದ ಶ್ರೀ ಮುನೇಶ್ವರ ಸ್ವಾಮಿ. ಆ ಮುನೇಶ್ವರ ಸ್ವಾಮಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರವಾಗಿ ಆಲದ ಮರದ ಕೆಳಗಡೆ ವಿಶೇಷವಾದಂತಹ ಫಲವಿದೆ. ಏನಪ್ಪ ಆಲದ ಮರದ ಕೆಳಗಡೆ ಫಲ ಅಂದರೆ ಅಲ್ಲಿ ನವದುರ್ಗಿಗಳನ್ನು ಪ್ರತಿಷ್ಠೆಯನ್ನು ಮಾಡಿದೆ. ಆ ನವದುರ್ಗಿಗಳ ಸ್ವರೂಪವೇ ಈ ಒಂದು ಹರಕೆಯ ಕಾಯಿ ಆಗಿರುತ್ತೆ. ನವದಿನ ಅಂತೇಳಿ ಕರೀತಾರೆ. ಆ ನವದಿನದಲ್ಲಿ ನಾವು ಏನೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹರಕೆಯನ್ನು ಮಾಡಿಕೊಂಡು ಬೇಡಿಕೆಗಳನ್ನು ನಾವು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಆ ತಾಯಿಗೆ ನಾವು ಸಲ್ಲಿಸಿದ್ದಾದರೆ ಮನೋವಾಂಚ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪವನ್ನು ಇಟ್ಟುಕೊಂಡು ಬಂದಿರ್ತೀರೋ ಆ ಸಂಕಲ್ಪ ಪರಿಪೂರ್ಣವಾಗಿ ತಾಯಿ ಅಭಿವೃದ್ಧಿ ಮಾಡ್ತಾರೆ. ತದನಂತರವಾಗಿ ವಿಶೇಷವಾದಂಥ ಈ ಕ್ಷೇತ್ರದಲ್ಲಿ ಮತ್ತೊಂದು ಏನಪ್ಪ ಅಂದರೆ ಪ್ರತ್ಯಂಗಿರ. ಆ ಪ್ರತ್ಯಂಗಿರಾ ದೇವಿಯನ್ನು ನಾವು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀರಿ. ಈ ಪ್ರತ್ಯಂಗಿರಾ ದೇವಿಯನ್ನು ನಾವು ಏನಕ್ಕೋಸ್ಕರ ಆರಾಧನೆಯನ್ನು ಮಾಡ್ತೀರಿ ಅಂದರೆ ಹಿತಶತ್ರುಗಳಾಗಿರ್ಬೋದು, ನಮ್ಮ ವ್ಯಾಪಾರದಲ್ಲಾಗಿರ್ಬೋದು, ನಮ್ಮ ಉದ್ಯೋಗದಲ್ಲಾಗಿರ್ಬೋದು, ಮಾಟ ಮಂತ್ರ ಯಂತ್ರ ತಂತ್ರಗಳಾಗಿರ್ಬೋದು, ಅದೇ ರೀತಿ ವಾಮಾಚಾರಗಳಾಗಿರ್ಬೋದು, ನಮಗೇನೇ ಒಂದು ಸಮಸ್ಯೆಗಳಿದ್ದರೂ ಸಹ ಆ ಪ್ರತ್ಯಂಗಿರ ದೇವಿಯನ್ನು ಆರಾಧನೆಯನ್ನು ಮಾಡ್ತೀರಿ. ವಿಶೇಷವಾಗಿ ಈ ಒಂದು ಅಮಾವಾಸ್ಯೆ ದಿನದಂದು ಸಾಯಂಕಾಲ ವೇಳೆಯಲ್ಲಿ 5 ಗಂಟೆಯಿಂದ ರಾತ್ರಿಯೂ ಸಹ ಪರಿಪೂರ್ಣವಾಗಿ ಪ್ರತ್ಯಂಗಿರ ಯಾಗ ಅನ್ನೋದು ನಡೆಯುತ್ತೆ. ಆ ಪ್ರತ್ಯಂಗಿರ ಯಾಗಕ್ಕೆ ವಿಶೇಷವಾಗಿ ನಾವು ಪಾಲ್ಗೊಂಡಿದ್ದಾದರೆ ಈ ಒಂದು ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಪ್ರತ್ಯಂಗಿರ ಒಂದು ದೇವಿಯನ್ನು ನಾವು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಪಡೆದುಕೊಡ್ತೀರಿ. ತದನಂತರವಾಗಿ ಪೌರ್ಣಮಿ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಕುಬೇರ ಯಾಗವನ್ನು ಜರುಗಿಸ್ತಾರೆ. ಆ ಲಕ್ಷ್ಮೀ ಕುಬೇರ ಯಾಗಕ್ಕೆ ನಾವು ಪಾಲ್ಗೊಂಡಿದ್ದಾದರೆ ಸುಖ ಶಾಂತಿ ಐಶ್ವರ್ಯವನ್ನು ಅಭಿವೃದ್ಧಿ ಮಾಡ್ತಾರೆ ತಾಯಿ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಒಂದು ದೇವಾಲಯನ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. 252 ಅಡಿ ವಿಗ್ರಹವನ್ನು ಪ್ರತಿಷ್ಠಿಸಲಾಗ್ತಾ ಇದೆ. ಆ ವಿಗ್ರಹವನ್ನು ಪ್ರತಿಷ್ಠಿಸಲಾಗ್ತಾ ಇರೋದು ಪುನರ್ಜನ್ಮವಾಗಿರುತ್ತೆ. ಯಾಕಂದರೆ ಈ ದೇವಿಯನ್ನು ನಾವು ಏನು ಬೇಡಿಕೊಂಡು ಬರ್ತೀರೋ ಪರಿಪೂರ್ಣವಾಗಿ ಆ ದೇವಿ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ನಾವೇನೇ ಒಂದು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿರೋದಾಗ್ಬೋದು, ದೇವಿಯನ್ನು ಬೇಡಿಕೆಯಿಂದ ಬಂದಿರೋದಾಗ್ಬೋದು, ಈ ದೇವಿಯನ್ನು ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಿರೋ ಅಷ್ಟೇ ಭಕ್ತಿ ರೂಪವಾಗಿ ಆ ತಾಯಿ ನಮ್ಮ ಬೇಡಿದ ಇಷ್ಟಾರ್ಥಗಳನ್ನು ನೀಡ್ತಾರೆ. ಆದ್ದರಿಂದ ತಾವೂ ಸಹ ಈ ಒಂದು ಜಗತ್ತಿಗೆ ಜನನಿ ಯಾರಪ್ಪ ಅಂದರೆ ಜಗನ್ಮಾತೆಯಾದಂತಹ ಕಾಟೇರಮ್ಮ ದೇವಿಯವರು. ಆ ದೇವಿಯನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ಆಗ್ಬೋದು, ವಿಶೇಷವಾಗಿ ಕೋರಿದ ಫಲಗಳಿಂದ ಆ ತಾಯಿ ಪರಿಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ತದನಂತರವಾಗಿ ನಾವು ಅಷ್ಟಮಿ ದಿವಸ ವಿಶೇಷವಾದಂತಹ ಕಾಲಭೈರವನ ಆರಾಧನೆಯನ್ನು ಮಾಡ್ತೀರಿ. ಆ ಕಾಲಭೈರವನ ಆರಾಧನೆ ಮಾಡೋದ್ರಿಂದ
ನಮಗಿರುವಂತಹ ಏನು ಮೃತ್ಯುಕಂಠಗಳಾಗಿರ್ಬೋದು ಆ ಮೃತ್ಯುಕಂಠಗಳನ್ನು ನಿವಾರಣೆ ಮಾಡ್ತಾನೆ ಭಗವಂತನಾದಂಥ ಕಾಲಭೈರವೇಶ್ವರನು. ಆದ್ದರಿಂದ ಈ ಕ್ಷೇತ್ರದಲ್ಲಿ ತ್ರಿಶಕ್ತಿ ರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪ ಆದಂತಹ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಆ ದೇವಿಗೆ ನಾವು ಶರಣಾಗತರಾಗಿದ್ದಾದರೆ ಆ ದೇವಿ ಪರಿಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ತಾಯಿ ಇದೇ ರೀತಿಯಾಗಿ ಆಲದ ಮರದಲ್ಲಿ ನಮಗೆ ತಾಯಿ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಬಂದಂಥ ಭಕ್ತಾದಿಗಳಾಗಿರ್ಬೋದು, ಬಂದಿರುವ ಯಾವುದೇ ಒಂದು ಭಕ್ತಾದಿಗಳಿಗೆ ತಾಯಿ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಆ ತಾಯಿ ಅಭಿವೃದ್ಧಿ ಮಾಡ್ತಾರೆ. ಸರ್ವೇ ಜನಾಃ ಸುಖಿನೋ ಭವಂತು. 20 ವರ್ಷದಿಂದ ಈಚೆಗೆ ಇಲ್ಲಿ ದೇವಸ್ಥಾನ ದಿನೇ ದಿನೇ ಪ್ರಗತಿ ಹೊಂದಿದೆ. ಕಾಟೇರಮ್ಮನ ಶಕ್ತಿ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಡಿ ಈಗ ಲಕ್ಷಾಂತರ ಜನ ಭಕ್ತರು ಬರ್ತಿದ್ದಾರೆ. ಇಲ್ಲಿ ಪ್ರತ್ಯಂಗಿರಾ ದೇವಿಯ ಆರಾಧನೆ ಕೂಡ ನಡೆಯುತ್ತೆ. ಪ್ರತ್ಯಂಗಿರಾ ಹೋಮ ಸೇರಿ ಎಲ್ಲ ಸಮಸ್ಯೆಗಳಿಗೂ ನಿವಾರಣೆಯ ಮಂತ್ರೋಚ್ಚಾರವನ್ನು ಹೇಳಿಕೊಡಲಾಗುತ್ತೆ. ಮದುವೆ, ಸಂತಾನ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಹಣಕಾಸಿನ ಸಮಸ್ಯೆ, ಮನೆ ಕಟ್ಟುವ ವಿಚಾರ, ಜಮೀನು ಖರೀದಿ, ಆರೋಗ್ಯ, ಭೂತ ಪ್ರೇತ, ವಾಮಾಚಾರ ನಿವಾರಣೆಗಾಗಿಯೂ ಭಕ್ತರು ಇಲ್ಲಿ ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಬಂದು ದೇವಿಗೆ ಹರಕೆ ಹೊತ್ತು ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೋತಿದ್ದಾರೆ. ಇವಾಗ 5th ಬಂದಿದ್ವಿ, 5th ವಾರ ಅಂದರೆ 5 ಟೈಮ್ಸ್ ಆಗಿದೆ. 5 ಟೈಮ್ಸ್ ತುಂಬ ಚೆನ್ನಾಗಿದೆ, ತುಂಬ ಮಹಿಮಾ ಇದೆ. ಹೌದೌದು, ನಾವು ಯಾವ್ದು ಅಂದ್ಕೊಂಡಿದ್ಮೋ ಅದು ಆಗಿದೆ, ಇಷ್ಟೊತ್ತಿಗೆ ಆಗಿದೆ. 3 ವಾರಕ್ಕೆ ಆಗಿದೆ. ಹೌದು, 5 ಸರಿ. ಇಲ್ಲಿ ಬರೋ ಭಕ್ತರ ಬಗ್ಗೆ ಏನು ಹೇಳ್ತೀರಿ? ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಒಂದು ನಂಬಿಕೆ ಇದೆ. ದೇವಿ ಮಹಾತ್ಮೆ ಬಗ್ಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಏನು ಅಂದ್ಕೊಂಡಿದ್ದೀಮೋ ಅದು ಕಂಪಲ್ಸರಿ ಆಗುತ್ತೆ, 100%. ಇಲ್ಲಿ ಏನು ನೋಡಿ ಯಾವ್ದು ನೋಡ್ಕೊಂಡು ಬಂದ್ರಿ ನೀವು? ಇಲ್ಲಿ ಇಂಥ ಒಂದು ದೇವಸ್ಥಾನ ಬೇರೆ ಫ್ರೆಂಡ್ ಹೇಳಿದ್ರು ಈ ಥರ ಅಂತ, ನಾವು ಬಂದು ಫಸ್ಟ್ ಟೈಮ್ ಏನು ಅಷ್ಟೊಂದು ನಮ್ಗೆ ಆಗಿಲ್ಲ. ಸೆಕೆಂಡ್ ಟೈಮ್ಗೆಲ್ಲ ನಾನು ಏನು ಅಂದ್ಕೊಂಡಿದ್ದೀನೋ ಅದು ಇದಾಗಿದೆ. ಅದಕ್ಕೂ ವಾರ ಮಾಡ್ತಾ ಇದ್ವಿ. ಇದು 5th. ಅದು ನಾವು ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಆಮೇಲೆ ಮನೆ ಕಟ್ಟಬೇಕಂತ ಇದು ಮಾಡಿದ್ದೀನಿ. ಮನೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ, ಮಂಗಳವಾರ, ಭಾನುವಾರ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಹಂಗೆ ಬರ್ತಾ ಇದ್ದೀನಿ. ಭಾನುವಾರ ಅಂತ ಏನಿಲ್ಲ, ಯಾವಾಗ ಇದಾಗಿದೆ ಅದು ಮುಗ್ತಾ ಇದ್ದೀನಿ. ಆಮೇಲೆ ಅಲ್ಲಿ 108 ಸುಟ್ಟು ಕಂಪಲ್ಸರಿ ಮಾಡ್ತಾ ಇದ್ವಿ. ಹಂಗಿದೆ. ಆಂಧ್ರ, ಚಿತ್ತೂರು ನಮ್ಮದು. ಅಲ್ಲಿ ಯಾವ ಊರಿಂದ ಭಕ್ತರು ಇನ್ನೂ ಇದ್ದಾರೆ? ಭಕ್ತರೆಲ್ಲ ಬರ್ತಾರೆ? ಬರ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅವ್ರು ಹೇಳಿದ ಮೇಲೆ ನಾನು ಬಂದಿದ್ದೀನಿ. ಅವ್ರಿಗೆ ಆಗಿದೆ, ಮಹಿಮಾ ಇದೆ ಅಮ್ಮನ ಅಂತ. ನಮ್ಗೆ ಮುಂಚೆ ಗೊತ್ತಿಲ್ಲ. ನಾನು ಫಸ್ಟು ಇಲ್ಲಿ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ ಮೇಲೆ ಆಮೇಲೆ ಆನ್ಲೈನಲ್ಲೇ ಚೆಕ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬಂದು ಈ ದೇವ್ರ ಬಗ್ಗೆ ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಬರ್ತಿದ್ರು. ತುಂಬ ಚೆನ್ನಾಗಿದೆ, ಹರಕೆ ಏನು ಬೇಡ್ಕೊಂಡದು ಆಗುತ್ತೆ ಅಂದು ಅದಕ್ಕೆ ಅವರೇ ನಮ್ಗೆ ಕರ್ಕೊಂಬಂದದ್ದು. ಇವತ್ತು ನಾವು ಫಸ್ಟ್ ದಿನ ಬಂದದ್ದು. ನಾವೇ ಈ ತಾಯಿ ಹತ್ರ ಅಡಿಕೆ ಬೇಡ್ಕೊಂಡು ಏನಾದರೂ ಕಟ್ಟಿ ಹೋಗೋಣ ತಾಯಿಗೆ ಅಂತ ಬಂದಿದ್ದೇವೆ. ಆ ತಾಯಿ ನೆಂಬಿಗಿಟ್ಟು ಬಂದೀವಿ. ಎಲ್ಲರಿಗೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ, ಎಲ್ಲ ಒಳ್ಳೇದು ಮಾಡ್ತಾಳೆ ಅಂದು ಅದಕ್ಕಾಗಿ ತಾಯಿ ಹತ್ರ ಬಂದಿದ್ದೀವಿ. ನಾವು ಕುಟುಂಬ ಸಂಗಟ, ಮಕ್ಕಳು ಮರುಗಳು ಎಲ್ಲರೂ ನಾವು ಬಂದಿದ್ದೀವಿ. ನಾವು ಗುಲ್ಬರ್ಗನಿಂದ ಬಂದಿದ್ದೀವಿ. ಇಲ್ಲಿ ಇಲ್ಲ, ನಾವು ಇಲ್ಲಿದ್ದೀವಿ ಊರಲ್ಲಿ. ಬೆಂಗಳೂರು ನೋಡಕ್ಕೆ ಬಂದಿದ್ದೀವಿ. ಎಲ್ಲರೂ ನಮ್ಮ ಅಣ್ಣನ ಮಕ್ಕಳವ್ರು ಎಲ್ಲರೂ ಹೇಳಿದ್ರು ಇಲ್ಲಿಗೆ ಹೋದ್ರೆ ದೇವಸ್ಥಾನಕ್ಕೆ ಬಂದಿವಿ. ಗುಲ್ಬರ್ಗನಿಂದ ಬೆಂಗಳೂರಿಗೆ ಬಂದಿದ್ದೀವಿ ದೇವಸ್ಥಾನ ನೋಡೋದಕ್ಕೆ. ಆಗಿದೆ, ಎಲ್ಲರೂ ಆಗಿದೆ. ಭಕ್ತರ ಗುಲ್ಬರ್ಗನಿಂದ, ಯಾದಗಿರಿನಿಂದ, ರಾಯಚೂರಿನಿಂದ ಎಲ್ಲ ಜನ ಬರ್ತಾರ. ಅವ್ರದ್ದೆಲ್ಲರನ್ನ ಕೇಳ್ಕೊಂಡ್ಬಿಟ್ಟು ನಮ್ಮ ಅಣ್ಣನ ಮಕ್ಕಳು ನಾವೆಲ್ಲರೂ ಬಂದಿದ್ದೀವಿ. ಮಕ್ಕಳು ನಾವು ಆ ತಾಯಿ ಆಶೀರ್ವಾದ ಪಡಿಬೇಕಂತ ಬಂದೀವಿ. ಇಲ್ಲಿ ಬೇಡ್ಕೊಂಡು ಕಾಯಿ ಕಟ್ಟಿ ಹೋದ್ರೆ ಬಿಡಾಗ ಆ ತಾಯಿ ಹರಕೆ ಎಲ್ಲ ತೀರಿಸ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಾವೇ ಕಾಯಿ ಕಟ್ಟಿ ಹೋಗ್ಬೇಕಂತ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವಿ. ನಾವು ಬಂದು ಈಗ ಒಂದು ಅರ್ಧ ಗಂಟೆ ಆಯಿತು. ನೋಡಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನೂ ಒಳಗಡೆ ಅದೆಲ್ಲ ನೋಡಿಲ್ಲ. ಅಂದ್ರೆ ಇಲ್ಲಿ ಅಮ್ಮನ ಸತ್ಯ ಕಾಣಿಸ್ತದ, ಮನಸ್ಸಿಗೆ ಶಾಂತಿ ಕಾಣಿಸ್ತದ. ಮೈ ಕೈಯೆಲ್ಲ ಜುಮ್ ಆಗ್ತಿದೆ. ಹಂಗಾಗುತ್ತೆ ಮೈಯಲ್ಲೇ ನನಗೇನೋ ದೇವ್ರು ಬಂದಂಗೆ ಆಗುತ್ತಿದೆ. ಅಮ್ಮಂದು ತುಂಬ
ದೇವಿ ವಿಗ್ರಹ ನೋಡ್ತಾರೆ, ದೇವಿ ಮೂರ್ತಿ ನೋಡಿದ್ರಲ್ಲ, ಹಾ. ಯಾವ ತರ ಭಯ ಭಕ್ತಿ ಯಾವ ರೀತಿ? ಭಕ್ತಿ ಅಂದ್ರೆ ತುಂಬ ಚೆನ್ನಾಗಿದೆ, ಹೇಳಕ್ಕೆ ಆಗಲ್ಲ ಅಮ್ಮಂದು. ಹಂಗಾಗುತ್ತೆ, ಏನೋ ಮೈಯಲ್ಲೇ ನನಗೆ ಬಂದ್ಬಿಡ್ತಾಳೆ ನಮ್ಮಂಗೆ ಆಗಿಬಿಟ್ಟದೆ, ಕೈಯೆಲ್ಲ ಹೇಳಕ್ಕೆ ಆಗಲ್ಲ. ಅಂದರೆ ಅಮ್ಮನ ಭಕ್ತಿ ಬಂದರೆ ಇಲ್ಲಿ ಅಮ್ಮಂದು ಸಂತೋಷ ಆಗುತ್ತೆ. ಇಷ್ಟು ಮನಸ್ಸಿಗೆಲ್ಲ ಆನಂದ ಆಗಿಬಿಟ್ಟದೆ, ಏನು ಹೇಳಕ್ಕೆ ಆಗಲ್ಲ. ಬಂದು ಭಕ್ತರು ಖಾಲಿ ಹೋಗಲ್ಲ ಅಮ್ಮನಿಂದ, ಖಾಲಿ ಕೈನಿಂದ ಬಂದು ಕೈ ತುಂಬ್ಕೊಂಡು ಹುಡಿ ತುಂಬ್ಕೊಂಡು ಮಡಿಲಿ ತುಂಬ್ಕೊಂಡೇ ಹೋಗ್ತಾರ. ಆ ವರ ಕೊಡ್ತಾಳೆ ಇಲ್ಲಿ ಅಮ್ಮ. ನನಗಂದ್ರೆ ಬಂದು ಒಂದು ಅರ್ಧ ಗಂಟೆ ಆಗಿಲ್ಲ, ಹಿಂಗೆ ಕಾಣಿಸ್ತದ. ಇನ್ನು 9 ವಾರ ಬಂದರೆ ಏನಾಗುತ್ತೆ ಅಮ್ಮಂದು ಮಹಿಮಾ ತಿಳಿಯಲ್ಲ ಅಮ್ಮಂಗೆ ಆಗುತ್ತೆ. ಅಷ್ಟು ಸಂತೋಷ ಆಗುತ್ತೆ. ಇಲ್ಲಿ 9 ವಾರ ಬರಬೇಕಂತ ಕಾಯಿ ಕಟ್ಲಾಕ. ನಾವು ಫಸ್ಟ್ನೇ ದಿನ ಬಂದೆ ಇಷ್ಟು ಸಂತೋಷ ಆಗ್ಯದ. ನಾವು 9 ವಾರ ಖಂಡಿತ ಬರ್ತೀನಿ, ಅಮ್ಮನ ಆಶೀರ್ವಾದ ಪಡೀತೀನಿ. ಇದು ನನ್ನ ಫಸ್ಟ್ ಟೈಮ್ ಬರ್ತಿರೋದು. ಯಾರು ಇನ್ಫಾರ್ಮ್ ಮಾಡಿದ್ರು? ನಮ್ಮ ಅಪ್ಪ ಅವರು ಬಂದಿದ್ರು. ಮುಂಚೆ ಬರ್ತಾ ಇದ್ರು? ಮುಂಚೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಿದ್ರು. ರಿಸಲ್ಟ್ ಬಂದಿದೆ, ಒಳ್ಳೆ ರಿಸಲ್ಟ್? ಒಳ್ಳೆ ರಿಸಲ್ಟ್ ಎಲ್ಲ ಬಂದಿದೆ. ಇವಾಗ ಇನ್ನೇನು ಎಕ್ಸಾಮ್ ಬರ್ತಿದ್ದೀನಿ 5th ಸೆಮ್ದು, ಸೊ ಅದಕ್ಕೆ ವೆಯ್ಟ್ ಮಾಡ್ತೀನಿ. ಎಕ್ಸಾಮ್ ಪಾಸ್ ಆಗಲಿ ಅಂತ ನಾನು ಕೇಳ್ಕೊಂಡೆ. ಪಾಸ್ ಆಗ್ತೀನಿ ಅಂತ ಗೊತ್ತು, ಬಟ್ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಫ್ಯಾಮಿಲಿ ಎಲ್ಲ ಬರ್ತಾರೆ? ನಿಮ್ಮ ಪೇರೆಂಟ್ಸ್ ಎಲ್ಲ ಎಷ್ಟು ಸರ್? ನಮ್ಮ ಅಪ್ಪ ಅಮ್ಮ ಒಂದ್ಸಲ ಬಂದಿದ್ರು ಆಲ್ರೆಡಿ. ಆಮೇಲೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ರು, ಒಂದು 2-3 ಸಲ ಬಂದಿದ್ರು. ಏನು ಅನ್ಸುತ್ತೆ ಈ ಕ್ಷೇತ್ರದ ಬಗ್ಗೆ? ಕ್ಷೇತ್ರ ನೋಡಿ ಒಂದು ಸ್ವಲ್ಪ ಕೂಲ್ ಆಗಿದೆ, ಅದೇ ಇನ್ನೊಂದು ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಬೋದು ಅನ್ಸುತ್ತೆ ಕ್ಯೂಗೆಲ್ಲ. ಮರದ ಕೆಳಗೆ ನವದುರ್ಗಿಯರನ್ನ ಪ್ರತಿಷ್ಠಾಪಿಸಲಾಗಿದೆ. ಹೀಗಾಗಿ 9 ವಾರ ಭಕ್ತರು ಇಲ್ಲಿಗೆ ಬಂದು ತಪ್ಪದೆ ಹರಕೆ ಪೂರೈಸಬೇಕು. ಇನ್ನು ಇಲ್ಲಿ 34 ಅಡಿ ಎತ್ತರದ ಮಹಾಕಾಳಿಯ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ನಾನಿಲ್ಲಿ 2 ವಾರದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇನ್ನು 7 ವಾರ ಬರಬೇಕು. 9 ವಾರ ಬಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಆಲ್ಮೋಸ್ಟ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬರು ಬಂದಿದ್ರು, ಅವ್ರು ನನಗೆ ರೆಫರ್ ಮಾಡಿದ್ರು. ಅವಳು ಏನು ಅಂದ್ಕೊಂಡಿದ್ಲು ಅದಾಗಿದೆ, ಸೊ ಅದಕ್ಕೆ ನಾನು ಬಂದಿದ್ದೀನಿ. ಇನ್ನು 7 ವಾರ ಆದಮೇಲೆ ನೋಡ್ಬೇಕು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ನೀವು ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಏನು ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ? ನಾನು 2 ವಾರ ಬಂದಾಗಿಂದ ರಿಸಲ್ಟ್ ಸಿಕ್ಕಿದೆ ನನಗೆ ಆಲ್ಮೋಸ್ಟು. ಇನ್ನು 10% ಬ್ಯಾಲೆನ್ಸ್ ಅದೇ. ನೀವು ಅನ್ಕೊಂಡಿದ್ದು ಇಲ್ಲಿ ಬಂದು ಮೊದಲನೇ 2 ವಾರಕ್ಕೆ ನಿಮ್ಗೆ ಈಡೇರಿದೆ ಅನ್ಸುತ್ತೆ? ಹೌದು, ಆಲ್ಮೋಸ್ಟ್ ಆಗಿದೆ. ಇನ್ನು 7 ವಾರ ಬಂದರೆ ರಿಸಲ್ಟ್ ನೋಡ್ಬೇಕು. ಆಮೇಲೆ ಯಾರು ಮುಖಾಂತರ ನಿಮಗೆ ಒಂದು ದೇವಸ್ಥಾನದ ವಿಶೇಷ? ನನ್ನ ಫ್ರೆಂಡ್ ಒಬ್ಬರು ಬಂದಿದ್ರು. ದೇವಿ ಮೂರ್ತಿ ನೋಡಿದ್ರಲ್ಲ, ಯಾವ ರೀತಿ ಅನಿಸ್ತು ನಿಮಗೆ? ಭಕ್ತಿಭಾವ ಯಾವ ರೀತಿ? ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನಮಗೆ. ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಏನು ಅನ್ಸುತ್ತೆ? ಜನ ಏನು ಹೇಳ್ತಾರೆ? ಇಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ನಂಬಿಕೆ ಇರಲಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋರೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಎಲ್ಲ ನೆರವೇರ್ತಾ ಇದೆ ಅಂತ. ಸೊ ನನಗೂ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ. ಅದೇ ಸರ್, ಈಗ ಫಸ್ಟ್ ಟೈಮ್ ಬಂದಿರೋದು. ಈಗ ನಾವು ನಮಗೂ ಯಾರೋ ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ, ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ ನೋಡೋಣ ಅಂತ. ಅಮ್ಮನ ನೋಡೋಷ್ಟೊತ್ತಿಗೆ ನಮಗೆ ಒಂಥರ ಖುಷಿ ಆಯಿತು. ಚೆನ್ನಾಗಿದ್ದಾಳೆ ಅಮ್ಮ, ಒಳ್ಳೇದು ಮಾಡ್ತಾಳೆ ಅಂತ ನಾವು ಬಂದಿದ್ದೀವಿ. ನಾವು ಕೇರ್ಪುರಮ್ನಿಂದ ಬಂದಿದ್ದೀವಿ ಸರ್. ಬಂದಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಯ್ತು ನಿಮಗೆ ಭಕ್ತರುಗಳು ಹೇಳ್ತಾ? ನಾವು ಟಿ ವಿನಲ್ಲೆಲ್ಲ ನೋಡ್ತಾ ಇದ್ದೀವಿ ಸರ್. ಅದು ನೋಡಿ ನಮ್ಮ ದೇವಸ್ಥಾನ ವಿಚಾರ ಚೆನ್ನಾಗಿದೆ ಅಂತ ಬಂದ್ವಿ ಸರ್. ಬೇರೆ ಯಾರಾದರೂ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೇದಾಗಿದೆ ಅಂತ? ಹೇಳಿದ್ದಾರೆ ಸರ್, ಬೇರೆಯವರೆಲ್ಲ ಹೇಳಿದ್ದಾರೆ ಒಳ್ಳೇದಾಗಿದೆ ನಮಗೆ ಅಂತ. ಅದಕ್ಕೆ ನೋಡೋಣ ಅಂತ ಬಂದು. ಏನು ಅನ್ಸುತ್ತೆ ನಿಮಗೆ? ನಮಗೆ ಚೆನ್ನಾಗಿ ಅನಿಸುತ್ತೆ. ಅಮ್ಮ ಹತ್ರ ಬಂದ ಮೇಲೆ ನಮಗೆ ಚೆನ್ನಾಗಿದೆ. ಒಂದು 5 ತಿಂಗಳಿಂದ ಬರ್ತಾ ಇದ್ದೀನಿ. ನಮ್ಮ ಫ್ರೆಂಡೇ ಹೇಳಿದ್ದಾರೆ ದೇವಸ್ಥಾನ ಹೊಸಕೋಟೆಯಿಂದ ಒಂದು 20 ಕಿಲೋಮೀಟರ್ ಆಗಿದೆ ಬಂದಿದ್ದೇನೆ. ಏನೋ ಅಮ್ಮ ಎಂದು ಚೆನ್ನಾಗಿ ಕೆಲಸ ಸಿಕ್ಕಿಲ್ಲ ಹಂಗೆ ಎಂದು ಬಂದಿದ್ದೇನೆ. ಈಗ ಏನು ತೊಂದರೆ ಇಲ್ಲ, ಬಂದ ಮೇಲೆ ಚೆನ್ನಾಗಿದೆ. ನೀವು ಅಂದ್ಕೊಂಡಿದ್ದಾಗಿದ್ದೀರಾ ಬಂದಮೇಲೆ? ಹಾಂ, ಯಾವ ರೀತಿ ಆಯಿತು? ನಮ್ಗೆ ಕೆಲಸ ಸಿಕ್ಕಿಲ್ಲ, ಮೇಯ್ನು ಕೆಲಸ ಏನು ತೊಂದರೆ ಇಲ್ಲ, ಕೆಲಸ ಎಲ್ಲ ಆಗ್ತಾಯಿದೆ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಏನು ಸರ್? ಈ ಕ್ಷೇತ್ರದ ಮಹಿಮೆ ಬಗ್ಗೆ ಈಗ ಒಂದು 5 ತಿಂಗಳಿಂದ ಬರ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಬಂದಮೇಲೆ ದೇವಸ್ಥಾನ ಚೆನ್ನಾಗಿದೆ. ಅಮ್ಮ ಬಗ್ಗೆ ಏನೋ ಹೇಳೋದು ಇಲ್ಲ, ಒಳ್ಳೇದಾಗುತ್ತೆ. ನಮ್ಮ ಫ್ರೆಂಡು ಒಬ್ಬರು ಬಂದರು, ಈ ಥರ ಹೋಗಿದೆ ಅಂತ ಹೇಳಿದ್ರು. ಅಂದಮೇಲೆ ನಾನು ಬಾರ 9 ವಾರ ಬಂದಿದ್ದೀನಿ. 9 ವಾರ ಬಂದಮೇಲೆ ನಮಗೆ ಚೆನ್ನಾಗಿತ್ತು. ಅವಾಗಿಂದ ಭಾನುವಾರ ಆಗಿದ್ದರೆ ಬಂದುಬಿಡ್ತೀನಿ, ಭಾನುವಾರ ಆಗಿದ್ರೆ ಬರ್ತಾಯಿದ್ದೀನಿ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಗರ್ಭಗುಡಿಯ ಹಿಂದೆಯೂ ಒಂದು ಪವಾಡ ನಡೆಯುತ್ತೆ.
ಅದೇನೆಂದರೆ ಭಕ್ತರು ಇಲ್ಲಿ ತಮ್ಮ ಮನಸ್ಸಿಗೆ ಅನ್ನಿಸಿದ್ದನ್ನು ತಮ್ಮ ಸಮಸ್ಯೆ ಹೇಳಿಕೊಂಡು ಈ ಗೋಡೆಗೆ ನಾಣ್ಯವನ್ನು ಅಂಟಿಸುತ್ತಾರೆ. ಅವರ ಸಮಸ್ಯೆ ಈಡೇರುತ್ತೆ ಅನ್ನೋದಾದರೆ ಆ ನಾಣ್ಯ ಗೋಡೆಗೆ ಹಾಗೆ ಕಚ್ಚಿಕೊಳ್ಳುತ್ತೆ, ಇಲ್ಲವೇ ಉದುರಿ ಹೋಗುತ್ತೆ. ಇದು ಕೂಡ ಭಕ್ತರ ನಂಬಿಕೆಯನ್ನು ಹೆಚ್ಚಿಸಿದೆ. ಈ ಕ್ಷೇತ್ರದಲ್ಲಿ ಇಡೀ ವಿಶ್ವವೇ ಇತ್ತ ತಿರುಗಿ ನೋಡುವಂಥ ದಿವ್ಯ ದಿನಕ್ಕೆ ಭಕ್ತರು ಕೂಡ ಕಾಯ್ತಿದ್ದಾರೆ. ಅದೇನೆಂದರೆ ಇಲ್ಲಿ ವಿಶ್ವದಲ್ಲೇ ಕಾಳಿ ಮಾತೆಯ ಅತಿ ದೊಡ್ಡ ಪ್ರತಿಮೆ ನಿರ್ಮಾಣ ಆಗ್ತಿದೆ. ಬರೋಬ್ಬರಿ 252 ಅಡಿ ಎತ್ತರದ ಸಿಂಹದ ಮೇಲೆ ಕೂತಿರುವ ಅಮ್ಮನವರ ಪ್ರತಿಮೆ ನಿರ್ಮಾಣ ಕೂಡ ಆಗ್ತಿದೆ. ಭಕ್ತರು ಕೂಡ ಇದಕ್ಕೆ ಸಾಕಷ್ಟು ಕಾಣಿಕೆಗಳನ್ನು ಕೊಡ್ತಿದ್ದಾರೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆಯಂದು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಈ ಕಾರಣಕ್ಕಾಗಿ BMTC ಕೂಡ ಹೊಸಕೋಟೆಯಿಂದ ದೇವಸ್ಥಾನಕ್ಕೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಮಾಡಿದೆ. ಪ್ರತಿ 10 ನಿಮಿಷಕ್ಕೊಮ್ಮೆ ಬಸ್ ಇಲ್ಲಿಂದ ಭಕ್ತರನ್ನು ಕರೆದೊಯ್ಯಲಿದೆ. ನಿತ್ಯ ಇಲ್ಲಿನ ಭಕ್ತರಿಗೆ ಪ್ರಸಾದ ವಿನಿಯೋಗವೂ ಇರುತ್ತೆ. ಎಷ್ಟೇ ಲಕ್ಷ ಜನ ಬಂದರೂ ಇಲ್ಲಿ ತಂಗುವ ವ್ಯವಸ್ಥೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಕಾಟೇರಮ್ಮನ ಕ್ಷೇತ್ರ ಇನ್ನಷ್ಟು ಭಕ್ತರನ್ನು ತನ್ನತ್ತ ಸೆಳೆದು ಅವರ ಕಷ್ಟಗಳನ್ನು ನಿವಾರಿಸೋ ಧರ್ಮಕ್ಷೇತ್ರವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.